ಇದು ಬಡ ರೋಗಿಯ ಪಾಲಿಗೆ ವೈದ್ಯನೇ ದೇವರಾದ ಕತೆ. ಲಕ್ಷಾಂತರ ರೂಪಾಯಿ ಚಿಕಿತ್ಸೆ ಬಿಲ್ ಪಡೆಯದೆ ಟ್ರೀಟ್ಮೆಂಟ್. ಪೇಷಂಟ್ಗೆ ಬಿಲ್ಲು ಸಹ 2 ಲಕ್ಷ ಬಿಲ್ ಆಯಿತು. ಅದು ವೈದ್ಯೋ ನಾರಾಯಣೋ ಹರಿ ಅಂತಾರೆ. ದೇವರ ಪ್ರತಿರೂಪದಲ್ಲಿ ಇರುವವರೇ ಡಾಕ್ಟರ್ಸ್. ಅದಕ್ಕೆ ಪ್ರತಿರೂಪದಂತೆ ಇಲ್ಲೊಬ್ಬ ಡಾಕ್ಟರ್ ಉಚಿತವಾಗಿ ತಮ್ಮ ಆಸ್ಪತ್ರೆಯಲ್ಲಿ 1 ರೂಪಾಯಿಯನ್ನ ಕೂಡ ಪಡೆಯದೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಪ್ರಾಣವನ್ನ ಉಳಿಸಿದ್ದಾರೆ. ಇಂತಹ ಕಾಲದಲ್ಲೂ ಇಂತಹವರು ಇರ್ತಾರೆ ಅನ್ನೋದಕ್ಕೆ ಇವರು ಒಂದು ದೊಡ್ಡ ಎಕ್ಸಾಂಪಲ್, ಜೊತೆಗೆ ಮಾದರಿಯಾಗಿದ್ದಾರೆ. ಮಾನವೀಯತೆಯ ಪ್ರತಿರೂಪ ಇವರಾಗಿದ್ದಾರೆ. ಅಷ್ಟಕ್ಕೂ ಈ ಡಾಕ್ಟರ್ ಯಾರು, ಅವರು ಬಡ ರೋಗಿಗೆ ಯಾವ ರೀತಿ ನೆರವಾದ್ರು ಅಂತ ಕಂಪ್ಲೀಟ್ ಆಗಿ ಹೇಳ್ತೀವಿ. ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಹೌದು, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ನಿರಗುಂದ ಗ್ರಾಮದ ಸುಮಾರು 55 ವರ್ಷದ ರಮೇಶ್ ಎಂಬುವವರು ಜೂನ್ 2ರಂದು ಇದ್ದಕ್ಕಿದ್ದಂತೆ ಪ್ರಜ್ಞೆ ಕಳೆದುಕೊಂಡು ಕುಸಿದು ಬಿದ್ದಿದ್ರು. ಕೂಡಲೇ ಅವರನ್ನ ದೂರದ ಸಂಬಂಧಿಕರು ಹಾಸನ ನಗರದ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆಯನ್ನ ಮೆರೆದಿದ್ರು. ಇನ್ನು ಆಸ್ಪತ್ರೆಗೆ ದಾಖಲಾಗುವಷ್ಟರಲ್ಲಿ ರಮೇಶ್ ಅವರ ಸ್ಥಿತಿ ಗಂಭೀರವಾಗಿತ್ತು. ಮೂರ್ಛೆ ರೋಗದಿಂದ ಬಳಲ್ತಾ ಇದ್ದ ಅವರಿಗೆ ಶ್ವಾಸಕೋಶ ಮುಚ್ಚಿಕೊಂಡಿದ್ರಿಂದ ಜೀವ ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿತ್ತು. ಆದರೆ ಹಾಸನಾಂಬ ಆಸ್ಪತ್ರೆಯ ವೈದ್ಯರು ಹಗಲಿರುಳು ಶ್ರಮಿಸಿ ಚಿಕಿತ್ಸೆಯನ್ನ ನೀಡಿ ಕೊನೆಗೂ ಅವರ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ರೋಗಿ ಅಟೆಂಡರ್ ಇದನ್ನ ಕರ್ಕೊಂಡ್ಬಂದು ಬಿಟ್ಟವರು ಆಮೇಲೆ ಯಾರು ಬಂದಿರಲ್ಲ, ನಾಪತ್ತೆಯಾಗಿರ್ತಾರೆ, ಯಾರು ಬಂದಿರಲ್ಲ. ಆದ್ರೆ ಪೇಷಂಟ್ ಕಂಡೀಷನ್ ತುಂಬಾನೇ ಬ್ಯಾಡ್ ಇರೋದ್ರಿಂದ ಎಲ್ಲ ಆಸ್ಪತ್ರೆನ ಉಸ್ತುವಾರಿ ವಹಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರುತ್ತೆ. ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ. ಆಮೇಲೆ ತೀವ್ರ ನಿಗಾ ಘಟಕದಲ್ಲ ಐಸಿಯುನಲ್ಲೇ ತುಂಬ ದಿವಸ ಇದ್ದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ನಿಧಾನವಾಗಿ ರೋಗಿ ಚೇತರಿಸ್ಕೊತಾನೆ. 4 ದಿವಸ ಆಗಿ ಚೇತರಿಸ್ಕೊಂಡು ವೆಂಟಿಲೇಟರಿಂದ ತೆಗೆದ್ಮೇಲೆ ಪೇಷಂಟ್ ಮಾತಾಡೋಕೆ ಶುರು ಮಾಡಿದಾಗ ಕೇಳಿದಾಗ 2 ಮಕ್ಕಳಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಒಬ್ಬಳು ಹೆಣ್ಮಗಳು, ಒಬ್ಬ ಗಂಡು ಮಗ. ಹೆಣ್ಮಗಳಿಗೆ ಮದುವೆ ಆಗಿದೆ, ಗಂಡು ಮಗ ಬೆಂಗಳೂರಲ್ಲಿ ಇರ್ತಾನೆ ಅಂತ ಹೇಳಿದ್ದಾರೆ. ಬಟ್ ಫೋನ್ ನಂಬರ್ ತಗೊಂಡು ನಾವು ಎಲ್ಲ ಸಂಪರ್ಕಿಸಿದಾಗ ಫಸ್ಟ್ ಹಾಸನಾಂಬ ಆಸ್ಪತ್ರೆ ಫೋನ್ ರಿಸೀವ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ರಿಸೀವ್ ಮಾಡಿ ಆಮೇಲೆ ಫೋನ್ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ರಿಪೀಟೆಡಾಗಿ ನಾವು ಆಸ್ಪತ್ರೆಯಿಂದ ಫೋನ್ ಮಾಡ್ತಾ ಅವರು ಫೋನ್ ರಿಸೀವ್ ಮಾಡಲ್ಲ, ಬ್ಲಾಕ್ ಮಾಡಿದ್ರು ಸುಮಾರು ದಿವಸ ಆದಮೇಲೆ. ಈ ಥರ ಆದಮೇಲೆ ರೋಗಿ ಇದು ಹುಷಾರಾಗಿದ್ದಾನೆ, ಇನ್ನೇನು ಡಿಸ್ಚಾರ್ಜ್ ಮಾಡಬೇಕು. ಕರ್ಕೊಂಡು ಹೋಗೋರೇ ಯಾರಿಲ್ಲ, ಮನೆಗೆ ಕರ್ಕೊಂಡು ಹೋಗೋರು ಯಾರಿಲ್ಲ. ಬಂದು ಕರ್ಕೊಂಡೋಗಿ ಹುಷಾರಾಗಿದ್ದಾನೆ. ಪೇಷಂಟ್ಗೆ ಬಿಲ್ಲು ಆ್ಯಕ್ಚುಲಿ ಬಿಲ್ಲಿಗೆ ಮಾಡ್ತು ಅಂತಂದರೆ 2.5-3 ಲಕ್ಷ ಆಗಿರುತ್ತೆ ಅದು ಪೇಷಂಟ್ಗೆ. ವೆಂಟಿಲೇಟರ್ ಇತ್ತು ಅಂತಂದರೆ ವೆಂಟಿಲೇಟ್ರು, ಮೆಡಿಸಿನ್ಸು ಮತ್ತು ವಾರ್ಡ್ ಮತ್ತು ಡಾಕ್ಟರ್ ಫೀಸ್ ಎಲ್ಲ ಸೇರಿ ಒಂದು 2-3 ಲಕ್ಷದವರೆಗೂ ಆಗಿರುತ್ತೆ. ಬಟ್ ಒಂದು ಬಿಲ್ದು ಸಪ್ರೇಟು. ಬಟ್ ಮಾನವೀಯತೆ ದೃಷ್ಟಿಯಿಂದ ಆದರೂ ಬಂದು ಕರ್ಕೊಂಡೋಗಿ ಅಂತಂದರೆ ಯಾರು ಕರ್ಕೊಂಡು ಹೋಗೋಕ್ಕೂ ರೆಡಿ ಇಲ್ಲ. ಕೊನೆಗೆ ನಮ್ಮ ಆಸ್ಪತ್ರೆ ಸಿಬ್ಬಂದಿನೇ ಅವರ ಅಡ್ರೆಸ್ ತಗೊಂಡು ಊರು ಕಳಿಸ್ವಿ. ಊರು ನಿರಗುಂದ, ಗಂಡಸಿ ತಾಲೂಕು, ಗಂಡಸಿ ಹೋಬಳಿ, ಅರಸೀಕೆರೆ ತಾಲೂಕು, ನಿರಗುಂದ ಅಂತಂದ್ಬಿಟ್ಟು ಅಲ್ಲಿಗೆ ನಮ್ಮ ಆಸ್ಪತ್ರೆ ಸಿಬ್ಬಂದಿನೇ ಹೋಗಿದ್ರು. ಹೋಗಿ ನೋಡಿದಾಗ ಪಾಪ ಈ ವ್ಯಕ್ತಿಯ ಹೆಂಡ್ತಿರ್ತಾರೆ. ಪಾಪ ಅವರು 2 ಕಾಲನ್ನು ಮುರ್ಕೊಂಡು ಬೆಡ್ ಮೇಲೆ ಮಲಗಿರ್ತಾರೆ, ಯಾರು ಇರಲ್ಲ ಮನೇಲಿ. ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ. ನಾನೇನು ಮಾಡ್ಲಪ್ಪ, ಮನೇಲಿ ದುಡ್ಡಿಲ್ಲ, ಏನಿಲ್ಲ, ಮಕ್ಕಳು ಇಲ್ಲ ಅಂತಂದ್ಬಿಟ್ಟು ಪಾಪ ಅವರ ಅಸಹಾಯಕತೆ ಹೇಳ್ಕೊಟ್ಟಿರ್ತಾರೆ ರೋಗಿಯ ಹೆಂಡ್ತಿ. ವಾಪಸ್ ಬಂದು ಆಸ್ಪತ್ರೆಗೆ ನಮ್ಮ ಆಸ್ಪತ್ರೆ ಸಿಬ್ಬಂದಿ ಬಂದಿರ್ತಾರೆ. ಅವರ ನೈಜ ಸ್ಥಿತಿನೆಲ್ಲ ನೋಡಿ ನಾವು ಈಗ ಪೇಷಂಟ್ ಹುಷಾರಾಗಿದ್ದಾರೆ, ಅಷ್ಟು ನೋಡಿ ಪ್ರಾಣಾಪಾಯದಿಂದ ಪಾರಾಗಿ ವೆಂಟಿಲೇಟರ್ಲಿದ್ದ ಪೇಷಂಟ್ ಹುಷಾರಾಗಿದ್ದಾರೆ. ಈಗ ಡಿಸ್ಚಾರ್ಜ್ ಆಗಬೇಕು, ಕರ್ಕೊಂಡು ಹೋಗೋಕೆ ಯಾರೂ ಇಲ್ಲ. ಈಗ ಮನೆಗೆ ನಾವಾದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಳಿಸ್ಕೊಟ್ಟು ನಮ್ಮ ವೈದ್ಯರ ಶ್ರಮದಿಂದ ಮತ್ತು ಕೊನೆಗೆ ಇನ್ನೊಂದೇನು ಹೇಳಬೇಕು ಅಂತಂದರೆ ಅವರಿಗೆ ಊಟ ತಿಂಡಿನೂ ಸಹ ತೆಗೆದುಕೊಡ್ಲಿಕ್ಕೆ ಯಾರಿದ್ದಾಗ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳೇ ಊಟ ತಿಂಡಿ ತಂದು ಕೊಟ್ಟಿದ್ದಾರೆ ರೋಗಿಗೆ. ಈ ಥರ ಎಲ್ಲ ಇದ್ದಾಗಿ ಈಗ ಮನೆಗೆ ಕಳಿಸ್ಕೊಡ್ಬೇಕು. ಮನೆಗೆ ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ ಅವ್ರನ್ನ, ಪೇಷಂಟನ್ನು ನಮ್ಮ ಆಸ್ಪತ್ರೆ ಕಡೆಯಿಂದನೇ ಆಂಬುಲೆನ್ಸಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನೆಕ್ಸ್ಟ್ ಮನೆಗೆ ಕಳಿಸ್ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಇನ್ನು ರಮೇಶ್ ಅವರಿಗೆ 2 ಗಂಡು ಮಕ್ಕಳು ಹಾಗೂ ಒಬ್ಬಳು ಹೆಣ್ಣು ಮಗಳು ಕೂಡ ಇದ್ದಾರೆ. ತಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎಂದು ಅವರ ಮಕ್ಕಳಿಗೆ ಮಾಹಿತಿ ನೀಡಿದ್ರು ಕೂಡ ಒಮ್ಮೆ ಕೂಡ ಬಂದು ನೋಡದ ಮಕ್ಕಳು ನಂತರ ಮತ್ತೆ ಆಸ್ಪತ್ರೆಗೆ ಬಂದಿರುವಂತೆ. ಆಸ್ಪತ್ರೆ ಸಿಬ್ಬಂದಿ ಹಲವಾರು ಬಾರಿ ಕರೆ ಮಾಡಿ ತಂದೆಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಲು ಪ್ರಯತ್ನಿಸಿದ್ರು. ಆದರೆ ದುರಾದೃಷ್ಟ ಮಕ್ಕಳು ಮೊದಲು ಫೋನ್ ಅನ್ನ ಸ್ವೀಕರಿಸಿ ಬಳಿಕ ಆಸ್ಪತ್ರೆಯ ಸಿಬ್ಬಂದಿಯ ಮೊಬೈಲ್ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಮಕ್ಕಳಿಗಾಗಿ ಹಗಲಿರುಳು ದುಡಿದ ಜೀವಕ್ಕೆ ಇಂದು ಮಕ್ಕಳು ಆಸರೆಯಾಗದಿರುವುದು ಬೇಸರದ ಸಂಗತಿಯಾಗಿದೆ.
ಒಂದೆಡೆ ತಂದೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ, ಮತ್ತೊಂದೆಡೆ ಅವರ ಪತ್ನಿ ಅನಾರೋಗ್ಯದಿಂದ 2 ಕಾಲುಗಳ ಸ್ವಾಧೀನ ಕಳೆದುಕೊಂಡು ಹಾಸಿಗೆಯನ್ನ ಹಿಡಿದಿದ್ದಾರೆ. ಇಂತಹ ಕಷ್ಟದ ಸಮಯದಲ್ಲೂ ಮಕ್ಕಳ ನಿರ್ಲಕ್ಷ್ಯ ಎಲ್ಲರ ಮನಸ್ಸನ್ನು ಕಲಕಿದೆ. ಮಕ್ಕಳಿದ್ದರೂ ಅನಾಥರಂತೆ ಆಸ್ಪತ್ರೆಯಲ್ಲಿ ದಿನಗಳನ್ನ ಕಳೆದ ರಮೇಶ್ ವೈದ್ಯರ ಸೇವೆಯಿಂದ ಮರು ಜೀವನವನ್ನ ಪಡೆದಿದ್ದಾರೆ. ಒಳ್ಳೆಯವರಿಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಕಾಪಾಡ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಗಿದೆ. ರೋಗಿಗೆ ಟ್ರೀಟ್ಮೆಂಟ್ ನೀಡಿದ ವೈದ್ಯರು ಲಕ್ಷಾಂತರ ರೂಪಾಯಿ ವೆಚ್ಚದ ಚಿಕಿತ್ಸೆಯನ್ನ ಬಿಲ್ಲನ್ನ ಪಡೆಯದೆ ಬಡ ರೋಗಿ ರಮೇಶ್ ಅವರನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯ ಮಾನವೀಯತೆ ಸೇವೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಮರುಜೀವ ಪಡೆದ ರಮೇಶ್ ತಮ್ಮ ಜೀವ ಉಳಿಸಿದ ಹಾಸನಾಂಬ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಮಕ್ಕಳಿಂದ ಸಿಗದ ಪ್ರೀತಿ, ಕಾಳಜಿ ಮತ್ತು ಆಸರೆಯನ್ನ ವೈದ್ಯರು ನೀಡಿದ್ರಿಂದ ಅವರ ಪಾಲಿಗೆ ವೈದ್ಯರೇ ದೇವರಾಗಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.